ನಮಸ್ಕಾರ ಎಲ್ರಿಗೂ. ಇವತ್ತಿನ ರೆಸಿಪಿ ಬಂದು ಮಂಗಳೂರು ಬನ್ಸ್ ಮತ್ತು ಅದಕ್ಕೆ ಸೂಪರ್ ಕಾಂಬಿನೇಷನ್ ಆಗಿರುವಂಥ ಪುದೀನ ಮತ್ತು ಕೊತ್ತಂಬರಿ ಚಟ್ನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಒಂದು ಪಾತ್ರೆಗೆ ಮೊದಲು ಈ ಥರ ಬಾಳೆಹಣ್ಣುಗಳನ್ನು 3 ದೊಡ್ಡ ಬಾಳೆಹಣ್ಣುಗಳನ್ನು ತೊಗೊಂಡು ಸಿಪ್ಪೆ ಬಿಡಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ಅದನ್ನು ಕೈಯಲ್ಲೇ ನುರ್ಕೊಳ್ಬೋದು ಅಥವಾ ನೀವು ಮಿಕ್ಸಿನಲ್ಲಿ ಕೂಡ ಅದನ್ನು ಒಂದು ರೌಂಡ್ ಗ್ರೈಂಡ್ ಮಾಡ್ಕೋಬೋದು. ಮಿಕ್ಸಿನಲ್ಲಿ ಗ್ರೈಂಡ್ ಮಾಡೋಂಗಿದ್ರೆ ನೀರು ಹಾಕ್ದೇ ಗ್ರೈಂಡ್ ಮಾಡಿ. ನಂತರ ಅದಕ್ಕೆ ನಾನಿಲ್ಲಿ 3 ಚಮಚ ಆಗುವಷ್ಟು ಬೆಲ್ಲದ ಪುಡಿನ ಸೇರಿಸ್ಕೊಂಡಿದ್ದೀನಿ. ನೀವು ಬೆಲ್ಲ ಅಥವಾ ಸಕ್ಕರೆ ಸೇರಿಸ್ಕೊಬೋದು. ನಂತರ 1 ಸ್ಪೂನ್ ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಒಂದು ಅರ್ಧ ಕಪ್ಪು ಹುಳಿ ಮೊಸರನ್ನು ಸೇರಿಸ್ಕೊಳ್ಳಿ. ಅದಾದಮೇಲೆ ನಾನು ಇಲ್ಲಿ ಅಳತೆಗೆ ನೋಡಿಕೊಂಡು ಒಂದೇ ಸ್ಪೂನ್ ಆಗುವಷ್ಟು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಮೈದಾ ಅಥವಾ ಗೋಧಿ ಯಾವ ಹಿಟ್ಟು ಬೇಕಾದರೂ ಬಳಸ್ಕೋಬೋದು, ಇಲ್ಲ 2 ಹಿಟ್ಟನ್ನು ಮಿಕ್ಸ್ ಮಾಡಿ ಕೂಡ ಬಳಸ್ಕೋಬೋದು. ಅದಾದಮೇಲೆ 1 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಚೆನ್ನಾಗಿ ಎಣ್ಣೆ ಹಾಕಿಬಿಟ್ಟು ಕಲಸಿ ಎಣ್ಣೆ ಸವರಿ ಒಂದು 8 ಗಂಟೆಗಳ ಕಾಲ ಅದನ್ನು ಹಾಗೆ ರೆಸ್ಟ್ ಮಾಡೋದಕ್ಕೆ ಬಿಡಿ. ಅದಾದ ನಂತರ ಅದನ್ನು ಒಂದೊಂದು ಉಂಡೆಗಳನ್ನಾಗಿ ತೊಗೊಂಡು ಈ ಥರ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಲಟ್ಟಿಸಿ ಈ ಕಡೆ ಎಣ್ಣೆನ ಕಾಯ್ಸೋಕೆ ಇಟ್ಕೊಂಡಿದ್ದೆ. ಅದಾದ ನಂತರ ಕಾದಿರೋ ಎಣ್ಣೆಯಲ್ಲಿ ಲಟ್ಟಿಸ್ಕೊಂಡಿರೋ ಉಂಡೆಗಳನ್ನು ಒಂದೊಂದಾಗಿ ಬಿಟ್ಟು ಕರ್ಕೊಳ್ಬೇಕು. ಈ ರೀತಿಯಾಗಿ ಎಣ್ಣೆನ ಅದ್ರ ಮೇಲೆ ಹಾಕಿ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡ್ರೆ ಈ ಥರ ಉಬ್ಬು ಬಂದಿದೆ ನೋಡಿ. ಇದೇ ರೀತಿಯಾಗಿ ನೀವು ಎಲ್ಲ ಉಂಡೆಗಳನ್ನು ಚೆನ್ನಾಗಿ ಲಟ್ಟಿಸಿ ಕರ್ಕೊಳ್ಬೋದು. ಇದಾದ ನಂತರ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಬಂದು ಚಟ್ನಿ. ಅದನ್ನು ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಮಿಕ್ಸಿ ಜಾರ್ಗೆ ಒಂದು 4ರಿಂದ 5 ಸ್ಪೂನ್ ಆಗುವಷ್ಟು ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ 2 ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕಾಗೆ ಹಸಿರು ಮೆಣಸಿನ್ಕಾಯಿ ಬದಲಾವಣೆ ಮಾಡ್ಕೋಬೋದು. ನಂತರ ಒಂದು ಚಿಕ್ಕ ಗಾತ್ರದ ಹುಣಸೆಹಣ್ಣು, ಸ್ವಲ್ಪ ಗಟ್ಟಿ ಇಂಗನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವಿಲ್ಲ ಅಂತ ಅಂದರೆ ಪುಡಿ ಇಂಗನ್ನು ಸಹ ಸೇರಿಸ್ಕೊಳ್ಬೋದು. ಅದಾದ ನಂತರ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಮತ್ತು ಪುದೀನವನ್ನು ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟೇ, ಮಂಗಳೂರು ಬನ್ಸ್ ಮತ್ತು ಅದಕ್ಕೆ ಕಾಂಬಿನೇಷನ್ ಆಗಿರುವಂಥ ಚಟ್ನಿ ರೆಡಿ. ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಧನ್ಯವಾದ.